ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಮನೆಗೆ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಪ್ರವೇಶ ಪಡೆದುಕೊಂಡರು. ಅವರು ಎಂಟ್ರಿ ನೀಡುತ್ತಿದ್ದಂತೆಯೇ ಆಲ್ರೆಡಿ ಒಳಗೆ ಇದ್ದ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅವರು ಸೂರಜ್ಗೆ ಆಪ್ತವಾದರು. ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದ ಇವರನ್ನು ಸುದೀಪ್ ಕೂಡ ಎಚ್ಚರಿಸಿದ್ದರು. ಇದೀಗ ರಾಶಿಕಾ ಅವರು ಸೂರಜ್ ಜೊತೆ ಮಾತನಾಡೋದೇ ಇಲ್ಲ ಎಂದಿದ್ದರು. ಆದರೆ ಒಂದೇ ದಿನದಲ್ಲಿ ಪುನಃ ಇಬ್ಬರ ನಡುವೆ ಮಾತುಕತೆ ನಡೆದಿದೆ. ಅದಕ್ಕೂ ಮುನ್ನ ಜಾಹ್ನವಿ ಬಳಿ ರಾಶಿಕಾ ಏನು ಹೇಳಿದ್ರು? ಸೂರಜ್ ಜೊತೆ ಬಾತ್ರೂಮ್ನಲ್ಲಿ ಬಳಿ ಮಾತುಕತೆ ಆರಂಭಿಸುವುದಕ್ಕೂ ಮುನ್ನ ಗಾರ್ಡನ್ ಏರಿಯಾದಲ್ಲಿ ಜಾಹ್ನವಿ ಜೊತೆ ಚರ್ಚೆ ಮಾಡಿದ್ದ ರಾಶಿಕಾ, ನನ್ನ ಜೀವನದಲ್ಲಿ ನಾನು ದೇವರಾಣೆಗೂ ಸೂರಜ್ ಜೊತೆ ಮಾತನಾಡೋಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನಸವು ನಾನು ಸೂರಜ್ ಜೊತೆ ಮಾತನಾಡಲ್ಲ ಎಂದು ಹೇಳಿದ್ದರು. ಅದಾಗಿ ಒಂದೇ ದಿನ ಕೂಡ ಆಗಿಲ್ಲ, ಆಗಲೇ ಬಾತ್ರೂಮ್ ಬಳಿ ಸೂರಜ್ ಜೊತೆ ರಾಶಿಕಾ ಮಾತನಾಡಿದರು. ಆ ಸಂಭಾಷಣೆ ಹೇಗಿತ್ತು? ಸೂರಜ್ ಸಿಂಗ್, ನಾನಾಗಿಯೇ ನಿನ್ನನ್ನು ಮಾತನಾಡಿಸುವುದನ್ನು ಬಿಟ್ಟಿದ್ದೇನೆ ಅಂತ ಅಂದುಕೊಂಡರೆ ಅದು ತಪ್ಪು. ನಾನು ಮಾತನಾಡುವುದು ನಿಲ್ಲಿಸಿಲ್ಲ. ರಾಶಿಕಾ, ನನಗೆ ಗೊತ್ತಿಲ್ಲ ಹೊರಗಡೆ ನಮ್ಮಿಬ್ಬರ ಬಗ್ಗೆ ಯಾವ ರೀತಿ ಬಿಂಬಿತ ಆಗ್ತಿದೆಯೋ ಏನೋ ಎಂದು. ನೀವೇ ಮೊದಲು ಹೇಳಿದ್ದು. ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀಯಾ ಅಂದಾಗ ನಾನು ಸುಮ್ಮನೆ ಇದ್ದೀನಿ. ಸೂರಜ್, ನೀನು ಒಂದು ಒಪಿನಿಯನ್ ಕೇಳಬೇಕಿತ್ತು. ರಾಶಿಕಾ, ಅದರಲ್ಲಿ ಒಪಿನಿಯನ್ ಕೇಳೋದು ಏನಿದೆ? ನೀನು ಇಂದಿನ ಸೀಸನ್ಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಸುಮ್ಮನಾದೆ. ನೀನು ಮಾತನಾಡೋದು ಬೇಡ, ನಾನು ಮಾತನಾಡೋದು ಬೇಡ ಅಂತ. ಸೂರಜ್, ಮಾತನಾಡದೇ ಇರೋದು ಪರಿಹಾರನ? ನಾನು ಆರಾಮಾಗಿದ್ದೀನಿ ಅಂತ ನಿನಗೆ ಅನ್ನಿಸುತ್ತಾ? ರಾಶಿಕಾ, ನನಗೆ ಗೊತ್ತಿಲ್ಲ, ನಿನಗೆ ಅದೇ ಬೇಕಿತ್ತು ಅಲ್ವಾ? ಸೂರಜ್, ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನನಗೆ ಏನು ಅನ್ನಿಸ್ತು ಅದನ್ನು ನಿನಗೆ ಹೇಳಿದ್ದೇನೆ. ಆದರೆ ನೀನು ನಿನ್ನ ನಡುವೆ ಇರುವುದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳ್ತೀಯ. ಈ ರೀತಿ ನೀನು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮಿಬ್ಬರ ಮಧ್ಯೆ ಏನೋ ಇತ್ತು, ಈಗ ಇದನ್ನು ನಿಲ್ಲಿಸಬೇಕು ಎಂಬರ್ಥ ಬರುತ್ತದೆ. ರಾಶಿಕಾ, ನಮ್ಮಿಬ್ಬರ ಮಧ್ಯೆ ಬೇರೆ ಥರ ಏನೂ ಇಲ್ಲ ಅನ್ನೋದನ್ನೇ ನಾನು ಹೇಳಿರುವುದು. ನನ್ನ ನೋಡುವುದನ್ನು ಬಿಟ್ಬಿಡು ನೀನು. ಸೂರಜ್, ಪಕ್ಕದಲ್ಲಿದ್ದರೂ ನೀನು ನನ್ನನ್ನು ನೋಡಲಿಲ್ಲ. ನಾನೊಬ್ಬನೇ ಕ್ಯಾಮರಾ, ಗೋಡೆ ಎಲ್ಲ ನೋಡಿಕೊಂಡು ನಿಂತಿದ್ದೇನೆ. ನನ್ನ ಕಡೆ ನೋಡೋದನ್ನು ಬಿಟ್ಬಿಡು ನೀನು. ಅಷ್ಟೆಲ್ಲ ನಿನಗೆ ಹೇಳಿದರೂ ನೀನು ಮಾರನೇ ದಿನವೇ ಬದಲಾದೆ. ಅಷ್ಟು ಈಸಿಯಾಗಿ ಹೇಗೆ ಜಡ್ಜ್ ಮಾಡ್ತೀಯ ನೀನು? ರಾಶಿಕಾ, ನೀನೇ ಮೊದಲು ಶುರು ಮಾಡಿದ್ದು. ಈ ಥರ ಆಲೋಚನೆಗಳು ನನಗೆ ಇರಲಿಲ್ಲ. ಹೀಗೆ ಇಬ್ಬರ ನಡುವಿನ ತಮಾಷೆ ರೀತಿಯಲ್ಲಿ ಮಾತುಕತೆ ಎಂಡ್ ಆಯಿತು. ಸೂರಜ್ ಜೊತೆ ದೇವರಾಣೆಗೂ ಇನ್ಮೇಲೆ ಮಾತನಾಡಲ್ಲ ಎಂದಿದ್ದ ರಾಶಿಕಾ ಪುನಃ ಹಳೆಯ ಶೈಲಿಗೆ ಮರಳಿದ್ರ ಎಂಬ ಅನುಮಾನ ಕೂಡ ಹುಟ್ಟಿಕೊಂಡಿದೆ. ಹಾಗೆ ನಿಮ್ಮ ಬಿಗ್ ಬಾಸ್ 12ರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.